ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್. ನೀವು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತ್ರ ಅಲ್ಲಲ್ಲ 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಬಡ್ಜೆಟ್ ಭಾಷಣ ಅವ್ರದ್ದು ಒಂದು ನಿಮಿಷ ಅದನ್ನು ಕಡ್ದು ತೆಗೀರೋದು ಇಲ್ಲ. ಸರಿಯಾಗಿ ಮಾತಾಡಿದ ಕರೆಕ್ಟ್ ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ತೆಗೆದು ಈಗ ಮಾತಾಡ್ತೀವಿ. ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ. ಒಬ್ರು ಮಾತಾಡಿ. ಸುರೇಶ್ ಅವರೇ ಇಲ್ಲ ಆಯ್ತು, ನೀವು ಮಾತಾಡಿ. ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ ಒಂದು ನಿಮಿಷ ಸರ್. ಒಬ್ರು ಮಾತಾಡಿ. ಇಲ್ಲ ಯಾರ್ದು ಒಬ್ರು ಮಾತಾಡಿ. ಇವ್ರೆ ಒಂದ್ ಸೆಕೆಂಡ್ ಯಾರ್ದು ಒಬ್ರು ಮಾತಾಡಿ. ಇವ್ರು ಗೊತ್ತಾ ಅನ್ಪಾರ್ಲಿಮೆಂಟರಿ ಅಲ್ಲ ಅದು. ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ಗೆ ಮಾತಾಡಲು ಸುರೇಶ್ ನೀವು ಮಾತಾಡಿ. ನೀವು ಮಾತಾಡಿ. ಇಲ್ಲ ಅವ್ರು ಮಾತಾಡಿ. ಅವ್ರು ಮಾತಾಡಿ. ಅವ್ರು ಮಾತಾಡ್ಲಿವ್ರೆ. ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್ ಸುರೇಶ್ ಆಯ್ತು. ಈಗ ಮಾತಾಡಿ. ನಾನೇನು ಹೇಳ್ತೆ ಸರ್, ಖರೆ ಈ ಶಬ್ದದಲ್ಲಿ ಬರೋದು ಸರಿಯಲ್ಲ. ಒಂದ್ ಸೆಕೆಂಡ್ ಏನಂತ ಏನು ಸರ್ ಅಲ್ಲಾಗಾಯ್ತು. ಈಗ ಈಗ ನೀವು ಅಧ್ಯಕ್ಷ ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತು ಆಯ್ತಪ್ಪ. ನೋಡಿ ಸುಮ್ಮನೆ ಮಾತಾಡಿ. ಸಭಾಧ್ಯಕ್ಷರೇ ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಅವ್ರು ಕ್ಷಮೆ
ಫಸ್ಟ್ ಅಪೋಲಜೈಸ್ ಎಲ್ಲ ಕೂತ್ಕೊಳ್ಳಪ್ಪ ಅಲ್ಲಿ ಕೂತ್ಕೊಳ್ಳಪ್ಪ. ಅವ್ರ ಮನೆಯಲ್ಲಿ ಯಾಕೆ ಆಯ್ತು ಮಾತಾಡಿ. ಇಲ್ಲ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಮಾತಾಡ್ಬೋದಾ ಪ್ರಿಯಾಂಕಾ? ಸೀನಿಯರ್ ಸರ್ ನೀವು ಸೀನಿಯರ್. ಇಲ್ಲ ಯಾವುದೇ ಕಾರಣಕ್ಕೂ ಅವರು ಮಾತಾಡಬಾರ್ದು ಸದಸ್ಯರು. ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ಸುರೇಶ್ ಕುಮಾರ್ ಅವರು ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವ್ರ ಸಭೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಬಸವರಾಜ್ ಗಣೇಶ್ ಆನಂದ್ ಇಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ಮಾತುಗಳು ಆಯ್ತು. ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಬೈತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳು ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಎಲ್ಲ 7 ತಿಂಗಳು ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತ ಕೆಲಸ ಸುಮ್ಮನೆ ಆಯ್ತು. ಸುಮ್ಮನೆ ಅವೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಅದನ್ನ ಕರೆದು ತೆಗ್ತಾ ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರು